ಹೆಂಗಿದೆ ಅಂತ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ ಒಂದು ಶೂಟಿಂಗ್ ಸೆಟ್ ಅಲ್ಲಿ ಇದೀವಿ. ಜಸ್ಟ್ ಒಂದ್ಸಲ ಎಲ್ಲ ನೋಡ್ಕೊಂಡು ಬನ್ನಿ ಹೆಂಗಿದೆ ಅಂತ. ನೋಡಿದ್ರಲ್ಲ ನಾವ್ ಯಾವ ಶೂಟಿಂಗ್ ಸೆಟ್ ಅಲ್ಲಿ ಇದೀವಿ, ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ, ಹೆಂಗ್ ಮಾಡ್ತಿದ್ದಾರೆ ಅಂತ ಮಾತಾಡ್ತೀನಿ. ಮೊದಲನೇದಾಗಿ ನಮ್ಮ ಟೀಮ್ ಮೆಂಬರ್ಸ್ ನ ಯಾರು ಬೇಡ, ಫಸ್ಟ್ ನಾವು ನಮ್ಮ ಆಡಿಯನ್ಸ್ ನ ಕೇಳೋಣ. ಯಾರು ಆಡಿಯನ್ಸ್ ಸಿಕ್ತಿಲ್ಲಲ್ಲ, ಬರೀ ನಾವು ಒಬ್ರು ಹಿರಿಯ ವ್ಯಕ್ತಿನ ಮಾತಾಡ್ಸಕ್ಕೆ ಹೋಗೋಣ. ಬರೀ ಬರೀ ಅಜ್ಜ. ಅಜ್ಜ, ನಿಮ್ಗೆ ಈ ಶೂಟಿಂಗ್ ನೋಡ್ತಿದ್ರೆ ಹೆಂಗ್ ಅನಿಸ್ತಾ ಇತ್ತು? ಬಹಳ ಖುಷಿ ಆಗ್ತದೆ. ನಿಮ್ಗೆ ನಿಮ್ ಊರಲ್ಲಿ ಫಸ್ಟ್ ಟೈಮ್ ನಡೀತಿದೆ, ಹೆಂಗ್ ಅನಿಸ್ತಾ ಐತಿ? ಬಹಳ ಖುಷಿ ಆಗ್ತದೆ. ಮತ್ತೆ ನಿಮ್ಗೆ ಯಾರು ಇಷ್ಟ ಆದ್ರು? ನಿಮ್ಮ ಮಕ್ಳಾಗ್ಲಿ ಅಥವಾ ದೊಡ್ಡವರಾಗ್ಲಿ ಯಾರು ಇಷ್ಟ ಆದ್ರು? ನಿಮ್ ಬ್ಯಾಚಿನರ? ಹಾ, ನಮ್ ಬ್ಯಾಚ್ ಅಲ್ಲಿ ಅಥವಾ ಎಲ್ಲರೂ ಇಷ್ಟನೇ. ಬಹಳ ಯಾರು ಇಷ್ಟ ಆದ್ರು? ಬಹಳ ಆದ್ರೂ ನೀನ್ ಇಷ್ಟ. ಮಗಳ ತರ ಅಂತ ನೀನ್ ಇಷ್ಟ. ಕೇಳಿದ ತಪ್ಪಾಗೋಯ್ತಾರೆ. ಇಲ್ಲ, ಇಲ್ಲ, ಇಲ್ಲ. ಹಾ, ಹಿಂಗೆ ಸಪೋರ್ಟ್ ಮಾಡ್ತೀರಿ. ಮತ್ ನಿಮ್ ಊರಿಗೆ ಶೂಟಿಂಗ್ ಬರ್ತಿರ್ತಾವಿ, ಬರ್ರಿ. ಅವ ಬಂದಾಗ ನಮಗೆ ಸ್ವಲ್ಪ ಊಟ ಗೀಟ ಎಲ್ಲ ಮಾಡಿಸ್ರಿ. ಆಯ್ತು. ನಾನ್ ವೆಜ್ ತಿನ್ನರ್, ನಾನ್ ವೆಜ್ ನಾನ್ ವೆಜ್ ಮಾಡಿಸ್ರಿ. ವೆಜ್ ಬ್ಯಾಡ ನಮಗ, ನಾನ್ ವೆಜ್ ಮಾಡಿಸ್ರಿ. ನೆಕ್ಸ್ಟ್ ಇಯರ್ ಬಂದ ಮಾಡ್ತೇವೆ. ಹಾ ಸರಿ ರೀ, ಹಂಗ ಮಾಡಿ. ಥ್ಯಾಂಕ್ಸ್ ಅಜ್ಜ. ಅಂಕಲ್, ನಿಮ್ಗೆ ಈ ಶೂಟಿಂಗ್ ನೋಡಿ ಹೆಂಗ್ ಅನಿಸ್ತಾ ಇದೆ? ನನಗೆ ಬಹಳ ಸಂತೋಷ ಅನಿಸ್ತದೆ. ಒಳ್ಳೆ ಮೂವಿ ಚೆನ್ನಾಗಿ ಬರಲಿ ಅಂತಂದು ಅನಿಸ್ತದೆ. ಥ್ಯಾಂಕ್ಸ್. ನಿಮ್ಮ ಊರಿಗೆ ಬಂದಿದ್ದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ? ಭಾಳ ನಮ್ಮೂರಿಗೆ ಬಂದಾರ ಅಂತಂದು ಬೇರೆಯವ್ರು ಬಂದಾರ ಅಂದ್ರೆ ಖುಷಿ ಇರಲ್ಲ. ಭಾಳ ಖುಷಿ ಐತೆ ನೀನು ಬಂದಾರಂತ ಭಾಳ ಖುಷಿ ಐತೆ. ಥ್ಯಾಂಕ್ ಯು ಅಂಕಲ್. ನಮ್ಮ ಮೂವಿ ರಿಲೀಸ್ ಆದ್ಮೇಲೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಿಮ್ಮ ಹೆಸರು ಅಂಕಲ್? ರಮೇಶ್ ಅಂತ. ರಮೇಶ್ ಅಂಕಲ್. ರಮೇಶ್ ಅಂಕಲ್ ಜೊತೆ ಮಾತಾಡಿದ್ವಿ. ಈಗ ನೆಕ್ಸ್ಟ್ ಮತ್ತೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬರ್ತೀವಿ. ಥ್ಯಾಂಕ್ಸ್ ಅಂಕಲ್. ಹೆಂಗ್ ಅನಿಸ್ತಾ ಇದೆ? ಒಂದು ಇನ್ನು ನಮ್ಮ ಅಕ್ಕಪಕ್ಕ ಹಳ್ಳಿಯವರೇ ಇಲ್ಲಿ ಒಂದು ಶೂಟಿಂಗ್ ಮಾಡ್ತಿದ್ದಾರೆ ಅಥವಾ ಒಂದು ಮೂವಿ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ಏನ್ ಫೀಲ್ ಬರ್ತಾ ಇದೆ? ತುಂಬಾ ಫೀಲ್ ಆಗುತ್ತೆ. ತುಂಬಾ ಫೀಲ್. ನಿಮ್ಮ ಹೆಸರು? ಬಂಗಾರಪ್ಪ. ಬಂಗಾರಪ್ಪ ಅಂಕಲ್ ಮಾತಾಡಾಯ್ತು. ಇವಾಗ ನೆಕ್ಸ್ಟ್ ಮತ್ತೆ ಯಾರನ್ನ ಮಾತಾಡ್ಸೋಣ? ಅದಷ್ಟೇ. ಅಂಕಲ್, ನಿಮ್ಗೆ ಎಷ್ಟು ಖುಷಿ ಇದೆ ನಿಮ್ಮೂರಿಗೆ ಶೂಟಿಂಗ್ ಬಂದಿದ್ದಕ್ಕೆ? ಬಹಳ ತುಂಬಾ ಖುಷಿ ಆಗ್ತದೆ. ನಮ್ಮ ಭಾಗದಲ್ಲೆಲ್ಲ ಈ ತರ ಧಾರಾವಾಹಿ ಆಗ್ಲಿ ಫಿಲ್ಮ್ ಆಗ್ಲಿ ಯಾವುದು ಕಡಿಮೆ ಶೂಟಿಂಗ್. ನೋಡಿದಿರಾ ಅಂಕಲ್? ಇವತ್ತು ಸೆಕೆಂಡ್ ಡೇ ಶೂಟಿಂಗು. ಫಸ್ಟ್ ಡೇ ಶೂಟಿಂಗ್ ಹೇಗಿತ್ತು ಅಂತ ನೋಡಿದೀರಾ ನೀವು? ಅಷ್ಟೇ ನಾನು ನೋಡಿಲ್ಲ. ಇದೆ ಓಕೆ ಅಂಕಲ್. ಯಾವ ಮೂವಿ ಅಂತ ಕೇಳ್ತದೆ. ನಮ್ಮ ಮೂವಿ ಹೆಸರು ಬಂದ್ಬಿಟ್ಟು ಅಂಬೇಡ್ಕರ್ ರಂಗಮಂದಿರ ಅಂತ ಅಂಕಲ್. ನೀವು ಅದನ್ನ ನಮ್ಮ ಮೂವಿ ರಿಲೀಸ್ ಆದ ತಕ್ಷಣ ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ನೀವು ಖಂಡಿತವಾಗ್ಲೂ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಮಾಡ್ತೀರಾ? ನಮಗೆ ಹೊಸಬ್ರನ್ನ ಇದನ್ನೆಲ್ಲ ಆಕೆ ನೋಡೋದು, ಧಾರಾವಾಹಿ ಇವನ್ನೆಲ್ಲ ನೋಡೋದು ಖುಷಿ ಆಗುತ್ತೆ. ಇಲ್ಲಿ ತುಂಬಾ ಜನ ಮಕ್ಳಿದ್ದಾರೆ ಅಂಕಲ್. ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಥವಾ ಎಷ್ಟು ಸಪೋರ್ಟ್ ಮಾಡ್ತೀರಾ? ಮಕ್ಕಳಿಗೆ ಹಿಡಿಸಂಗೆ ನೀವು ಧಾರಾವಾಹಿ ಅಂತ ತೆಗೆದ್ರೆ ಅದು ಎಲ್ಲರಿಗೂ ಮತ್ತೆ ಪ್ರತಿಯೊಬ್ಬರಿಗೂ ಹಿಡಿಸಂಗೆ ಮಾಡಿದ್ರೆ ಅದು ನಮಗೆ ಖುಷಿ ಅನ್ನಿಸ್ತದೆ. ಓಕೆ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಹೆಸರು ಅಂಕಲ್? ಮೋಹನ್ ಕುಪ್ಪೆ ಅಂತ. ಮೋಹನ್ ಅಂಕಲ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಈಗ ನೆಕ್ಸ್ಟ್ ಬೇರೆ ಹತ್ರ ಹೋಗೋಣಂತೆ. ಈಗ ನಮ್ಮ ಊರಿನ ಜನಗಳನ್ನ ಮಾತಾಡ್ತಾ ಇತ್ತು. ಈಗ ನಮ್ಮ ಮೂವಿಲಿ ನಟಿಸ್ತಿರುವಂತ ಮಕ್ಕಳುಗಳ ಪೇರೆಂಟ್ಸ್ಗಳ ಜೊತೆ ಮಾತಾಡ್ತಾ ಬರ್ತೀವಿ. ಅಂಕಲ್ ನಮಸ್ತೆ. ನಮಸ್ತೆ ಅಂಕಲ್, ನಿಮ್ಗೆ ಹೆಂಗ್ ಅನಿಸ್ತಿದೆ? ನಿಮ್ಮ ಮಗಳು ಇಲ್ಲಿ? ನಮ್ಮ ಮಗಳು ಈಗ ಶೂಟಿಂಗ್ ಬಂದಿದ್ದಾಳೆ. ಚೆನ್ನಾಗಿ ಅನಿಸ್ತಾ ಇದೆ. ಇದೇ ತರ ಮುಂದೆ ಒಳ್ಳೊಳ್ಳೆ ಶಾರ್ಟ್ ಮೂವಿಗಳಾಗಲಿ. ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ, ಯಾಕಂದ್ರೆ ನಿಮ್ಮ ಮಗಳನ್ನ ನಮ್ಮನ್ನ ನಂಬಿ ಕಳಿಸಿದ್ದೀರಾ. ಹಾಗಾಗಿ ಥ್ಯಾಂಕ್ ಯು ಅಂಕಲ್ ಫಸ್ಟ್ ಆಫ್ ಆಲ್. ನಾಮಿನೇಷನ್ ನಿಮಗೆ ಥ್ಯಾಂಕ್ ಯು ಅಂಕಲ್. ನಿಮ್ಗೆ ಹೆಂಗ್ ಅನಿಸ್ತಿದೆ ನಿಮ್ಮ ಮಗಳು ಮಾಡಿದ್ರೆ ಆಕ್ಟಿಂಗ್ ಅಥವಾ ಬೇರೆ ಮಕ್ಕಳು ಮಾಡಿದ್ರೆ ಆಕ್ಟಿಂಗ್? ಎಲ್ಲ ಆಕ್ಟಿಂಗ್ ಮಾಡ್ತಾ ಇದಾರೆ ಮಕ್ಕಳು, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮುಂದೆ ಅವರು ಒಂದು ಈಗ ದೊಡ್ಡ ಮೂವಿ ಒಳಗೆ ಯಾವ್ದಾರ ಒಂದು ಚಾನ್ಸ್ ಸಿಗ್ಲಿ ಅಂತೇಳಿ ಈ ಮೂವಿಯಿಂದ ಅವರಿಗೆ ಒಂದು ಎತ್ತರಕ್ಕೆ ಹೋಗ್ಲಿಕ್ಕೆ ಬೆಳಿಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ನೀವು ಅದ್ರ ತಕ್ಕಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಮುಂದೆ ಅವರ ಅದೃಷ್ಟದಲ್ಲಿ ಅವರು ಯಾವ ರೀತಿ ಹೋಗ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಅಂಕಲ್. ಮತ್ತೆ ನಾನು ನಿಮಗೆ ಕೇಳಿದ್ರೆ ನಮ್ಮ ಟೀಮ್ ಬಗ್ಗೆ ಹೇಗೆ ಅನಿಸ್ತಿದೆ? ಟೀಮ್ ಬಗ್ಗೆ ಸಪೋರ್ಟಿವ್ ಇದ್ದಾರೆ ಇಲ್ಲ? ನಿಮ್ಗೆ ಏನು ಅನಿಸುತ್ತೆ ಅದೇ? ಟೀಮ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮುಂದೆ ಇವರು ಒಳ್ಳೊಳ್ಳೆ ಶಾರ್ಟ್ ಮೂವಿಯನ್ನು ತೆಗೆದುಬಿಟ್ಟು ಒಳ್ಳೆ ಹೆಸರು ಮಾಡಲಿ ಅಂತೇಳಿ ನಾವು ಆಶಿಸ್ತೇವೆ. ಥ್ಯಾಂಕ್ ಯು ಅಂಕಲ್. ನಿಮ್ಗೆ ಇನ್ನೊಂದು ಹೇಳ್ತೀರಿ,
ನಮ್ದು ಮೊದಲನೇದಾಗಿ ಒಂದು ಶಾರ್ಟ್ ಮೂವಿ ಬಂದಿತ್ತು ಇಂಪನ ಅಂತ, ಅದನ್ನ ಇಂಪನ. ದಯವಿಟ್ಟು ನೋಡಿದೀವಿ, ನೋಡಿ. ನೋಡಿ ಚೆನ್ನಾಗಿದೆ. ಇಂಪನ ಅನ್ನೋದು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಹಾ, ಅದು ಸಕ್ಸಸ್ ಆಗಿದೆ ಅಂತ ಹಾ, ಅನ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಆಗಿದೆ. ಸಕ್ಸಸ್ ಆಗಿದೆ. ಇನ್ನು ಇದು ಸಕ್ಸಸ್ ಆಗ್ಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಅಂಕಲ್. ಆಂಟಿ ನಿಮ್ಮ ಮಗನ ಹೆಸರು ಸಮರ್ಥ. ಇವರು ಸಮರ್ಥ ಅವ್ರ ತಾಯಿ. ಆಂಟಿ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ನಿಮ್ ಮಗ ಒಂದು ಈ ಮೂವಿಲಿ ನಟಿಸ್ತಾ ಇರೋದು? ತುಂಬಾ ಹೆಮ್ಮೆ ಅನಿಸ್ತಾ ಇದೆ ರೀ ಮೇಡಮ್ ಅವರೇ. ಹಾ ರೀ. ಇದಕ್ಕೆಲ್ಲ ಅವಕಾಶ ಕೊಟ್ಟಿರಿ ನೀವು. ಎಲ್ಲಾ ಜವಾಬ್ದಾರಿಯಿಂದ ಬಾರಿ ಚೆನ್ನಾಗಿ ನೋಡ್ಕೊಂತ ಇದ್ದೀರಾ. ನಮ್ಮ ಮಗ ಇನ್ನೂ ಬೆಳಿಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಖಂಡಿತವಾಗ್ಲೂ ಬೆಳೀತಾನೆ ಆಂಟಿ. ನಾನ್ ನಿಮಗೆ ಕೇಳೋದು ಇದೇ ತರ ಅವ್ನಿಗೆ ಮುಂದೆ ಅವಕಾಶ ಕೊಟ್ಟು ಹಾ, ಖಂಡಿತವಾಗ್ಲೂ ಹೆಂಗ್ ಅನಿಸ್ತಾ ಇದೆ ನಿಮ್ ಮಗ ಆಕ್ಟಿಂಗ್ ಮಾಡ್ತಿದ್ದಾನ ಅಥವಾ ಇನ್ನೂ ಮಾಡ್ಬೇಕಾ ಅಥವಾ ಚೆನ್ನಾಗ್ ಮಾಡ್ತಿದ್ದಾನ, ಏನ್ ಅನಿಸ್ತಾ ಇದೆ? ಇನ್ನೂ ಮಾಡ್ಬೇಕು ಮೇಡಮ್, ಇದ್ರಕ್ಕಿಂತ ಚೆನ್ನಾಗಿ ಮಾಡ್ಬೇಕು. ಈಗ ಇನ್ನೊಬ್ರು ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಆಂಟಿ ಹೆಂಗ್ ಅನಿಸ್ತಾ ಇದೆ ನಿಮ್ ಮಗ ಒಂದು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋದು? ತುಂಬಾ ಖುಷಿ ಆಗ್ತಾ ಇದೆ. ಏನೋ ಒಂದು ಆಪರ್ಚುನಿಟಿ ಸಿಕ್ಕದೆ ಅವನು ತುಂಬಾ ಎತ್ತರಕ್ಕೆ ಬೆಳಿಲಿ ಅಂತ ಇಷ್ಟಪಡ್ತಾ ಇದ್ದೀನಿ. ಈ ಟೀಮ್ ಒಂದು ನಮಗೆ ತುಂಬಾ ಒಂದು ಅವಕಾಶ ಮಾಡಿಕೊಟ್ಟಿದೆ ನನ್ನ ಮಗನಿಗೋಸ್ಕರ. ತುಂಬಾ ಖುಷಿ ಆಗ್ತಾ ಇದೆ ಅವನು. ನಿಮ್ ಮಗ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ದಾನ ಅಥವಾ ಇನ್ನೂ ಮಾಡ್ಬೇಕಾ ಅಂತ ಏನ್ ಅನಿಸ್ತಾ ಇದೆ? ಫಸ್ಟ್ ಟೈಮ್ ಅವ್ನು ಮಾಡ್ತಾ ಇರೋದು, ಸೊ ಇನ್ನೂ ಮಾಡಬೇಕು. ಸರ್ ಅವನಿಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ, ನೋಡ್ಬೇಕು ಇನ್ನು ಮುಂದೆ ಹೆಂಗ್ ಮಾಡ್ತಾನೆ ಅಂತ. ಅದು ಚೆನ್ನಾಗಿ ಮಾಡ್ತಿದ್ದಾನೆ. ನಾವು ಇನ್ನೊಂದು ಏನೋ ಹೇಳೋಕೆ ಇಷ್ಟಪಡ್ತೀವಿ ಅಂತ ಅಂದ್ರೆ ನಮ್ಮ ಟೀಮ್ ಬಗ್ಗೆ ಹೇಗೆ ಅನಿಸ್ತಿದೆ? ನಮ್ಮ ಟೀಮ್ ಸಪೋರ್ಟಿವ್ ಆಗಿದೆಯಾ ಅಥವಾ ರಾಶಿ ಮಾಡ್ಕೊಡ್ತೀರಾ, ಏನ್ ಅನಿಸ್ತಿಲ್ಲ? ಇಲ್ಲ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳಿಗೋಸ್ಕರ. ಪೇರೆಂಟ್ಸ್ಗೂ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಟೀಮ್ ಬಗ್ಗೆ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಮೂವಿ ರಿಲೀಸ್ ಆದ್ಮೇಲೆ ದಯವಿಟ್ಟು ನೋಡಿ ಎಲ್ಲಾದ್ರೂ ನನ್ನ ಬೆಳೆಸಿ ಅಂತ ಹೇಳ್ತಾ ನಿಮ್ಮ ಮಕ್ಕಳನ್ನು ಕೂಡ ನಾವು ಬೆಳೆಸೋಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಟೀಮ್ನ ಮೇನ್ ಪಿಲ್ಲರ್ ಆದಂಥ ಡೈರೆಕ್ಟರ್ನ ಮಾತಾಡ್ಸೋಕೆ ಹೋಗೋಣ ಬರ್ತೀವಿ. ಡೈರೆಕ್ಟರ್ ನೋಡ್ರಿ ನಮ್ಮ ಡೈರೆಕ್ಟರ್ ಎಷ್ಟು ಬ್ಯುಸಿ ಇರ್ತಾರೋ ಅದ್ರಾಗೂ ಮಾತಾಡ್ಸೋಣ. ಹಾಯ್ ಸರ್. ಸರ್ ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ಟೀಮ್ನ ಅಥವಾ ಈ ಒಂದು ಟೀಮ್ನ ಇಲ್ಲಿವರೆಗೂ ಬಂದಿರೋದು ಹೇಗೆ ಅನಿಸ್ತಾ ಇದೆ? ಇಲ್ಲಿವರೆಗೂ ಅಂದರೆ ಏನಿಲ್ಲ, ಖುಷಿ ಆಗ್ತಿದೆ. ಟೀಮ್ ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಅದರಲ್ಲೂ ಆ್ಯಕ್ಟರ್ಸ್ಗಳು ಕ್ಯಾರೆಕ್ಟರ್ಸ್ಗಳು ತುಂಬ ಚೆನ್ನಾಗಿ ಸಿಕ್ಕಿದ್ದಾವೆ. ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅದರಲ್ಲಿ ಎಲ್ಲದಕ್ಕಿಂತ ಮೇಲೆ ಪೇರೆಂಟ್ಸ್ಗಳು ಅಷ್ಟೇ. ನಮ್ಮ ಟೀಮ್ನವ್ರ ಬಗ್ಗೆ ನಾನೇನು ಹೇಳ್ಕೊಳೋಂಥದ್ದಿಲ್ಲ, ಯಾಕಂದ್ರೆ ನನಗಿಂತ ಮುಂಚೆ ಅವರೆಲ್ಲ ಮಾಡ್ತಾರೆ. ಚೆನ್ನಾಗಿದೆ ಮೇಡಮ್. ಹೊಸದಾಗಿ ಬಂದಿರೋರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೊಸದಾಗಿ ಬಂದಿರೋರು ಅಂತ ಅಂದರೆ ಹೊಂದ್ಕೊತಾರೆ, ನಮ್ಮ ಜೊತೆಗಿದ್ದಾರೆ. ಅಂದರೆ ನಾವು ನಮ್ಮ ಬಗ್ಗೆ ಅವ್ರು ತಿಳ್ಕೊಂಡಿದ್ದಾರೆ, ನಮ್ಮ ಜೊತೆಗೆ ಹೆಂಗಿರ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಅವರು ಹೊಸದಾಗೆ ಬಂದವರು, ಅಪೂರ್ವ ಅಂತ ಇದ್ದರು ಹಿಂದೆ. ಅವ್ರು ಈ ಪ್ರಾಜೆಕ್ಟಲ್ಲಿ ಇಲ್ಲ, ಅದಕ್ಕೆ ಈಗ ಮೇಘನಾ ಮೇಡಮ್ ಅಂತ ಬಂದಿದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಹೇಳ್ಕೊಡೋಂಥದ್ದಿಲ್ಲ, ಹೊಂದ್ಕೊತಾ ಇದ್ದಾರೆ. ನಿಮ್ಮ ಹಳೆ ಮೂವೀಸ್ಗೂ ಈ ಮೂವೀಸ್ಗೂ ಏನು ಡಿಫ್ರೆನ್ಸ್ ಅನಿಸ್ತಿದೆ? ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ? ಹಳೆ ಮೂವೀಸ್ ಮೇಡಮ್ ಸ್ವಲ್ಪ ಇಕ್ವಿಪ್ಮೆಂಟ್ಸ್ಗಳು, ಮೆಟೀರಿಯಲ್ಗಳು, ಜಿಂಬಲ್ಸು, ಆಮೇಲೆ ಕ್ರೈನು ಅದೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಎಷ್ಟೊಂದು ಕ್ಯಾಮ್ರಾದೊಳಗಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡ್ಬಿಟ್ಟು ಮಾಡ್ತೀವಿ. ಬಟ್ ಇವಾಗ ಹಂಗಿಲ್ಲ, ಇವಾಗೆಲ್ಲ ಇಕ್ವಿಪ್ಮೆಂಟ್ಸ್ಗಳನ್ನ ಮಾಡ್ಕೊಂಡಿದ್ದೀವಿ ನಾವು. ಅಂದರೆ ಕ್ಯಾಮ್ರಾಗಳು, ಜಿಂಬಲ್ಲು, ಆಮೇಲೆ ಆ ಜಿಂಬಲ್ ಇದೆ, ಬಾಡಿ ಜಿಂಬಲ್, ಇಂಥವನ್ನೆಲ್ಲ ತೊಗೊಂಡಿದ್ದೀವಿ. ಹೊಸ ಇದ್ದಾವೆ. ಇದು ಇಟ್ಕೊಂಡು ಮಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಬರ್ತಿದೆ. ಹೆಂಗೆ ಅಂತಂದರೆ ಹಿಂದೆ ಮಾಡೋದಕ್ಕೂ ಇವಾಗ ಮಾಡಿದ್ದಕ್ಕೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ, ಅನುಭವ ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಈಗ ನಮ್ಮ ಟೀಮ್ನ ಯೂನಿಟ್ ಹೆಡ್ನ ಮಾತಾಡ್ಸೋಣ ಬನ್ನಿ. ನಮ್ಮ ಯೂನಿಟ್ ಹೆಡ್ ಆದಂತಹ ಮಾಲ್ತೆ ಸರ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್ ಹೇಳಿ ಸರ್, ನಿಮಗೆ ಈ ಟೀಮ್ನ ಹೇಗೆ ಅನಿಸ್ತಾ ಇದೆ? ಈ ಟೀಮ್ ಎಷ್ಟು ಖುಷಿ ಕೊಡ್ತಿದೆ? ಈ ಪ್ರಾಜೆಕ್ಟ್ ಹೇಗೆ ಅನಿಸ್ತಾ ಇದೆ? ಈ ಟೀಮ್ ಎಲ್ಲ ಟೀಮ್ ಒಂದೇ ನಮ್ದೆಲ್ಲ. ಅದು ಈ ಪ್ರಾಜೆಕ್ಟ್ ಹೇಗೆ ಅನಿಸ್ತಾ ಇದೆ? ಪ್ರಾಜೆಕ್ಟ್ ಓದ್ಕೋಗಿಂತ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಂ ಸರ್. ನಮ್ಮ ಆರ್ಟಿಸ್ಟ್ ಆಗಲಿ, ನಮ್ಮ ಪೇರೆಂಟ್ಸ್ ಆಗಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಕ್ಕಳನ್ನೆಲ್ಲ ನಮ್ಮನ್ನು ನಂಬಿ ಕಳಿಸಿದಾರಲ್ಲ ಅದರಲ್ಲಿ. ಅದೇ ರೀತಿಯೆಲ್ಲ ನಮ್ಮ ಆರ್ಟಿಸ್ಟ್ಗಳು ಮಕ್ಕಳನ್ನ ನೋಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಹೊಸ ಮಕ್ಕಳ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಚೆನ್ನಾಗಿ ಹೊಂದ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾಮ್ರಾ ಕಿರಣ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ ತುಂಬ ಚೆನ್ನಾಗಿ ಎಲ್ರಿಗೂ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ಮೂವಿ ಎಲ್ಲರೂ ಒಂಥರ ಒಂದು ಫ್ಯಾಮಿಲಿ ರೀತಿ ಹೋಗ್ತಾ ಇದ್ದಾರೆ. ಹೊಸ ಮಕ್ಕಳ ಬಗ್ಗೆ ಏನು ಹೇಳ್ತೀರಾ ಸರ್? ಹೊಸ ಮಕ್ಕಳ ಬಗ್ಗೆ ಅವ್ರ ಬಗ್ಗೆ ಹೇಳೋದೇ ಇಲ್ಲ, ಯಾಕಂದರೆ ಡೈಲಾಗ್ ಎಲ್ಲ ಒಂದೇ ಶಾರ್ಟಲ್ಲಿ ಮುಗಿಸ್ತಾ ಇದ್ದಾರೆ.
ಜಾಸ್ತಿ ಟ್ರೈನಿಂಗ್ ಕೊಡೋದೇ ಬೇಡ ಅವರಿಗೆ. ತುಂಬ ಚೆನ್ನಾಗಿಲ್ಲ, ಒಂದೊಂದು ಡೈಲಾಗ್ನ ಒಂದೇ ಶಾರ್ಟ್ ಯೂಸ್ ಮಾಡ್ತಾರೆ ಎಲ್ಲ ಮಕ್ಕಳು. ಯಾರು ತುಂಬ ಕಿತಾಪತಿ ಮಾಡೋದು ಸರ್, ಭಾಳ ಕಾಡಿಸ್ತಾ ಇರೋದು ಯಾರು ಸರ್? ಕಾಡಿಸ್ತಾ ಇದ್ದಾರಲ್ಲ, ಎಲ್ಲ ಮಕ್ಕಳು ಕೂಡ ಎಲ್ಲ ಒಂದೇ ಎಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್, ಹೇಳಿ. ಆದಮೇಲೆ ಇನ್ನೊಬ್ರು ಇದ್ದಾರೆ, ನಮ್ಮ ಕಿತಾಪತಿ ಮಾಡೋದು ತುಂಬ ಇದ್ದಾರೆ, ಒಬ್ರು ಇದ್ದಾರೆ. ಯಾರು ಸರ್? ಹೆಸರು ಮೆನ್ಷನ್ ಮಾಡಲ್ಲ ಅಂತ ಹೇಳ್ತಾರಲ್ಲ, ಅದು ನೀವೇ ಆಗಿರ್ಬೋದು. ಯಾಕಂದ್ರೆ ಇನ್ನೇನಪ್ಪ ಅಂದರೆ, ಸೊ ಎಲ್ಲರೂ ಕೂಡ ಬಿಸಿಲು ಅಂದ್ರೆ ಯಾವುದೋ ಲೆಕ್ಕಿಸ್ದೆ ಎಲ್ಲರೂ ಕೂಡ ನಮ್ಮ ಆ್ಯಕ್ಟರ್ಸ್ ಕೂಡ ನಮಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ನಾಗರಾಜ್ ಆಗಲಿ ಹೊಸದಾಗಿ ಬಂದ ಅವ್ರಿಗೂ, ಆಮೇಲೆ ನಮ್ಮ ಆರ್ಟಿಸ್ಟ್ಗಳಾಗಲಿ, ನಮ್ಮ ಅಶೋಕ್ ಅವ್ರ ಮಕ್ಕಳು ತುಂಬ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಅದು ನಮ್ಮ ಡೈರೆಕ್ಟರ್ ಯಾವ ರೀತಿ ಹೇಳ್ತಾ ಇದ್ರು ಅದೇ ರೀತಿ ಎಲ್ಲರೂ ಅದ್ರ ತಕ್ಕಂಗೆ ಈ ರೀತಿ ಬರ್ಬೋದು, ಅದೇ ರೀತಿ ಒಂದೇ ಶಾರ್ಟಲ್ಲಿ ಮುಗಿಸ್ತಾ ಇದ್ದಾರೆ ಎಲ್ಲರೂ ಕೂಡ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಇನ್ನೊಬ್ಬರನ್ನ ಭೇಟಿ ಮಾಡೋಣ, ಬನ್ನಿ. ಅವ್ರು ಯಾರು ಅಂತ ಹೇಳ್ತೀವಿ. ಈಗ ಯಾರನ್ನ ಭೇಟಿ ಆಗ್ತಿದ್ದೀವಿ ಅಂದರೆ ನಮ್ಮ ಹೊಸ ಅಸಿಸ್ಟೆಂಟ್ ಡೈರೆಕ್ಟರ್ನ. ಹಾಯ್ ಮ್ಯಾಮ್. ಹಲೋ ಮ್ಯಾಮ್, ಹೇಳಿ. ಹೇಗಿದ್ದೀರಾ? ನಾವು ಸೂಪರ್, ಟೀಮ್ ವರ್ಕ್ ಕೂಡ ಚೆನ್ನಾಗಿ ಆಗ್ತಾ ಇದೆ. ನೀವು ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಿಮ್ಮ ಈ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಇದು ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋತೀನಿ ನಾನು. ಹೌದು, ಹೇಗೆ ಅನಿಸ್ತಾ ಇದೆ? ಫಸ್ಟ್ ಹೇಗೆ ಚೆನ್ನಾಗಿ ಅನಿಸ್ತಾ ಇದೆ. ಸ್ವಲ್ಪ ಟೆನ್ಷನ್ ಇದ್ರು ಎಲ್ಲ ಕರೆಕ್ಟ್ ಆಗ್ತಿದೆ, ಬೇಗ ಆಗ್ತಿದೆ, ಚೆನ್ನಾಗ್ತಿದೆ ಅಂತ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಹಾಗೆ ನಿನ್ನೆ ನಡೆದಂಥ ಎಷ್ಟೋ ಸೀನ್ಗಳಾಗಿದ್ದು, ಇವತ್ತಿನ ಸೀನ್ಗಳಿಗೂ ಏನೇನು ಡಿಫ್ರೆನ್ಸ್ ಅನಿಸ್ತಿದೆ ಅಂದರೆ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಪ್ರಕಾರ? ಇನ್ನೇ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ, ಸ್ವಲ್ಪ ಲೇಟ್ ಆಯ್ತು. ಇವಾಗ ಬೇಗ ಆಗ್ತಿರೋಕ್ಕೆ ಎಲ್ರಿಗೂ ಖುಷಿ ಆಗ್ತಾ ಇದೆ. ಡೈರೆಕ್ಟ್ ಕೂಡ ಖುಷಿಯಾಗಿ ಮಾಡ್ತಿದ್ದಾರೆ, ನನಗೂ ಅಷ್ಟೇ. ಟೀಮ್ ಬೇಗ ಆಗ್ತಿದೆ, ಎಲ್ಲ ಕಂಪ್ಲೀಟ್ ಮಾಡ್ಕೊಬೋದಲ್ಲ ಅಂತ ಖುಷಿ. ನಿಮಗೆ ಫನ್ನಿ ಸೀನ್ ಅದು ಅಗ್ರೆಸಿವ್ ಆಗಿ ಆಡಿದ್ದು ಯಾರು? ಅಗ್ರೆಸಿವ್ ಆಗಿ ತುಂಬ ಇದನ್ನು ಮಾಡಿದ್ರು, ಸಿಟ್ಟು ಯಾರು? ಬರ್ತಿದ್ದು ಯಾರು ಇಲ್ಲ, ಮಕ್ಕಳು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ, ಡೈಲಾಗ್ನ ನೀಟಾಗಿ ಹೇಳ್ತಾರೆ, ನಮ್ಗಿಂತ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಫುಲ್ ಖುಷಿ. ಫನ್ನಿ ಸೀನ್ ಅಂತ ಯಾವ್ದು ಅನ್ಸುತ್ತೆ ನಿಮಗೆ? ಫನ್ನಿ ಸೀನ್ ನಮ್ದು ಫಸ್ಟ್ ಸೀನ್ ಮಾಡಿದ್ರು. ನಾನು ಈ ಟೀಮಲ್ಲಿ ಆಕ್ಟರ್ ಕೂಡ ಹೌದು. ಫಸ್ಟ್ ಸೀನ್ ನಮ್ದೇ ಇತ್ತು, ಅಲ್ಲಿ ಒಂದು ಸ್ವಲ್ಪ ಫನ್ನಿ ಸೀನ್ ಅನ್ನಿಸ್ತು. ಅದರಲ್ಲಿ ಒಬ್ರು ಪ್ರಜ್ವಲ್ ಅಂತ ಕ್ಯಾರೆಕ್ಟರ್ ಇದೆ, ಅದು ಫನ್ನಿ ಸೀನ್ ಅನ್ಸ್ಬಿಟ್ಟು. ಇವತ್ತು ಬೆಳಗಿನ ಸೀನ್ ಇತ್ತು, ಆ ಹುಡುಗರು ಗದ್ದೆ ಕಡೆ ಹೋಗೋದು, ಅದು ಫನ್ನಿ ಸೀನ್ ಅಂತ ಅನ್ಸಿತ್ತು. ಅದು ಏನು, ಯಾವ ಹುಡುಗರು ಎಲ್ಲಿ ಗದ್ದೆ ಕಡೆ ಹೋಗಿದ್ದು ಅಂತ ದಯವಿಟ್ಟು ಫಿಲಮ್ ನೋಡಿದ ಮೇಲೆ ಗೊತ್ತಾಗುತ್ತೆ ಎಲ್ರಿಗೂ. ಅಲ್ಲಿವರೆಗೂ ವಾಚ್. ಹೌದು, ಖಂಡಿತ ನೋಡಲೇಬೇಕು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಮತ್ತೆ ನಾವು ಭೇಟಿ ಆಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈಗ ಇನ್ನೊಬ್ಬರನ್ನ ಭೇಟಿ ಆಗೋಣ. ಇವರು ನಮ್ಮ ಕಿರಣ್ ಅವರು. ನಮಸ್ಕಾರ. ಹಾಯ್ ಸರ್. ಹಾಯ್. ಹೇಳ್ರಿ ಸರ್, ನಿಮಗೆ ಈ ಒಂದು ಫಸ್ಟ್ ಟೈಮ್ ನೀವು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿದ್ರ ಅಂತ ಅನಿಸ್ತು ನಮಗೆ. ನನಗಿದು ಸಿಕ್ತಿರೋದು ಅವಕಾಶ. ಹಾಂ ಸರ್. ಇವತ್ತಿಗೂ ನಾನು ಎಲ್ಲಿ ಕ್ಯಾಮ್ರಾ ಹ್ಯಾಂಡಲ್ ಮಾಡಿಲ್ಲ. ಹಾಂ ಸರ್. ಈ ಮೈತ್ರಾಲಿಸ ಪ್ರೊಡಕ್ಷನ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ. ಹಾಂ ಸರ್. ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತಾ ಇದ್ದೀನಿ. ಹಾಂ ಸರ್. ಅದಕ್ಕೆ ಅವ್ರ ಪ್ರತಿಕ್ರಿಯೆನೂ ಚೆನ್ನಾಗಿದೆ. ಓಕೆ ಸರ್. ಬಟ್ ಟೋಟಲಿ ಹೇಳ್ಬೇಕಂದ್ರೆ ಟೀಮಲ್ಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಸರ್, ನಮಗೆ ಒಂದು ಬೇಜಾರಿದೆ, ನಿಮ್ಮ ಮುಖದಲ್ಲಿ ಯಾಕೋ ಬೇಜಾರು ಕಾಣಿಸ್ತಿದೆಯಲ್ಲ ಸರ್. ಯಾಕೆ ಸಚಿನ್ ಅವ್ರು ಬಂದಿಲ್ಲ ಅಂತ ನೋಡಿ, ನಂಗೆ ನಿಜ ಹಂಗೆ ಅನಿಸ್ತದೆ. ಸಚಿನ್ ಅವ್ರು ಬರಲಿಲ್ಲ ಅಂದ್ರೆ ಫುಲ್ ಡಲ್ ಆಗ್ತಾರೆ. ಸಚಿನ್ ಅವ್ರು ಬಂದ್ರೆ ಗೊತ್ತಾಗುತ್ತೆ. ಏನಿಲ್ಲ, ಟೀಮಲ್ಲಿ ಎಲ್ಲರೂ ಇದ್ರು ಒಂಥರ ಖುಷಿ ಇರುತ್ತೆ. ಒಬ್ರು ಇಲ್ಲ ಒಬ್ರು ಬಂದ್ರು ಅಂದ್ರೆ ಇದಾಗತ್ತ. ಅಷ್ಟು ಟೋಟಲ್ ಆಗಿ ಆಲ್ ಟೀಮ್ ಜೊತೆಗೆ ಇದ್ರೆ ಖುಷಿ ಆಗುತ್ತೆ, ಒಂದು ಫ್ಯಾಮಿಲಿ ತರ ಇರುತ್ತಲ್ಲ, ಹಂಗಾಗಿ. ಸರ್, ಆಕ್ಟಿಂಗಿಗೂ ಕ್ಯಾಮ್ರಾನಿಗೂ ಏನೇನು ಡಿಫ್ರೆನ್ಸ್ ಇದೆ ಸರ್? ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮಗೆ? ಏನು ವ್ಯತ್ಯಾಸ ಇಲ್ಲ. ಈ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಸ್ಟ್ರಗಲ್ ಆಗ್ಬೇಕು, ಆ್ಯಕ್ಟಿಂಗ್ ಮಾಡ್ಬೇಕು ಅಂದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹಾಂ ಸರ್. ಇಷ್ಟು ಬಿಟ್ರೆ ನಾ ಏನು ಇಂಪನ ಮಾಡಿದ್ದೀನಿ. ಇವಾಗ ಅಂಬೇಡ್ಕರ್ ರಂಗಮಂದಿರ ಅಂತ ಮಾಡ್ತಿದ್ದೀವಿ, ಅದರಲ್ಲಿ ಆರ್ಟಿಸ್ಟ್ ವಿತ್ ಕ್ಯಾಮ್ರಾ ಟೆಕ್ನಿಷಿಯನ್ ಎರಡು ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ನಾವು ಮಾತಾಡ್ಸೋಕೆ ಹೊರಟಿರೋದು ಇನ್ನೊಬ್ಬರನ್ನ, ಯಾರನ್ನ ಅಂತ ಹೇಳ್ತೀನಿ ಬರ್ರಿ. ಹಾಯ್ ಅಣ್ಣ. ಹಾಯ್. ಕ್ಯಾಮ್ರಾಮನ್ ರೀ. ಅಣ್ಣ, ಹೇಳ್ರಿ, ನಿಮ್ಗೆ ಹೆಂಗೆ ಅನಿಸ್ತಿದೆ ಈ ಒಂದು ಹೊಸ ಟೀಮ್ ಜೊತೆ ವರ್ಕ್ ಮಾಡ್ತಾ ಇರೋದು, ಹೊಸ ಆಕ್ಟರ್ಸ್ ಜೊತೆ ವರ್ಕ್ ಮಾಡ್ತಾ ಇರೋದು? ಹೊಸ ಟೀಮ್ ಅಲ್ಲ, ನಾನು ಫಸ್ಟ್ ಈ ಟೀಮ್ ವರ್ಕ್ ಮಾಡಿದ್ದೆ. ಹೌದು, ಅದನ್ನ ಹೇಳಬೇಕು. ಇವರು ನಮ್ಮ ಟೀಮ್ನ ಯೂನಿಟ್ ಅಸಿಸ್ಟೆಂಟ್ ಕೂಡ ಹೌದು, ಹಾಗೆ ಆಕ್ಟರ್ ಕೂಡ ಹೌದು. ಹೋದ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲ್ನ ಪ್ಲೇ ಮಾಡಿದ್ದಾರೆ. ಇಂಪನ ಮೂವಿ ನೋಡಿದವರಿಗೆ ಯಾರು ಅಂತ ಗೊತ್ತಾಗಿರುತ್ತೆ. ನೋಡದೇ ಇರೋರು ದಯವಿಟ್ಟು ನೋಡಿ, ಯಾರು ಅಂತ ತಿಳ್ಕೊಳ್ಳಿ. ಹೇಳಿ ಅಣ್ಣ, ಹೇಗಿದೆ ನಿಮ್ಮ ಈ ಒಂದು ಹೊಸ ಜರ್ನಿ, ಹೊಸ ಮೂವಿ ಹೇಗೆ ಅನಿಸ್ತದೆ?
ಈಗ ಹಳೆನ ಮೂವಿ ಮಾಡಿದಾರೆ ಇಂಪನ ಆಕಿತ ಈ ಮೂವಿ ಇನ್ನೂ ಚೆನ್ನಾಗಿ ಮೂಡ್ ಬರಲಿ ಅಂತ ಅನಿಸಿಕೆ. ಆದರೆ ಹುಡುಗರುಗಳು ಆ್ಯಕ್ಟರ್ಸ್ಗಳು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ಅಭ್ಯಾಸ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಾಡ್ತಾರೆ. ನಿನ್ನೆ ಸ್ವಲ್ಪ ನಮಗೆ ಟೈಮ್ ಅಭಾವ, ಇದು ಸಮಯದ ಅಭಾವ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ಡಿಬೇಟ್ ಆಯಿತು. ಇವತ್ತು ಹುಡುಗರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಇದೇ ಥರ ಆ್ಯಕ್ಟ್ ಮಾಡಿ ಹಿಂಗೆ ಮುಂದುವರಿದೆ ಅಂತ ನನಗೆ ಅನಿಸಿಕೆ. ಥ್ಯಾಂಕ್ ಯು ಅಣ್ಣ. ಈಗ ನಮ್ಮ ಒಂದು ಮಿನಿ ಗ್ಯಾಂಗ್ ನ ಮಾತಾಡ್ಸೋಣ ಬರೀ. ಹಾಯ್, ಹೇಗಿದ್ರಿ ಎಲ್ರು? ಹೆಂಗ್ ಅನಿಸ್ತಾ ಇದೆ ಹೊಸ ಎಕ್ಸ್ಪೀರಿಯನ್ಸ್? ಚೆನ್ನಾಗಿ ಅನಿಸ್ತಿದೆ. ಖುಷಿ ಆಗ್ತಿದ್ಯಾ? ನಿಮ್ಗೆಲ್ಲ ಹೆಂಗ್ ಅನಿಸ್ತಿದೆ? ಮತ್ತೆ ನಿಮ್ಮ ಫನ್ನಿ ಇನ್ಸಿಡೆಂಟ್ ಯಾವ್ದಿತ್ತು ಈ ಒಂದು ಮೂವಿಲಿ? ಒಬ್ರೊಬ್ರೆ ಹೇಳಿ. ಹಾ, ರಾಜ್ವಲ್. ಸೀನ್ 9 ಏನಿತ್ತು ನಮ್ಗೆ ಗೊತ್ತಿಲ್ಲಪ್ಪ, ಹೇಳ್ಬೇಕು. ಏನಿತ್ತು ಸೀನ್ 9? ಮೂವಿ ನೋಡಿದ್ದ? ಓ, ನೋಡು, ರಿಯಲ್ ಆರ್ಟಿಸ್ಟ್ ಅಂದ್ರೆ ಇವನೇ. ಹಾ, ನಿಮಗೆಲ್ಲ ಯಾವ್ದು ಫನ್ ಇನ್ಸಿಡೆಂಟ್ ಇತ್ತು? ಏನು ಸೀನ್ 9 ಏನಿದೆ ಅಂತ ನಂಗೂ ನಿಜ ಗೊತ್ತಿಲ್ಲ. ಸೀನ್ 9 ಏನಿದೆ ಅಂತಂದ್ರೆ ನೀವು ಮೂವಿ ಖಂಡಿತವಾಗ್ಲೂ ನೋಡ್ಲೇಬೇಕು. ಇಷ್ಟು ಕಿತಾಪತಿ ಮಾಡ್ತಾರೆ ನೋಡಿ, ಬರೀ ಮಾತಾಡೋದ್ರಲ್ಲೇ ಇರ್ತಾರೆ. ಹೇಳಿ, ನಿಮ್ ಡೈರೆಕ್ಟ್ರು, ನಿಮ್ಮ ಕ್ಯಾಮ್ರಾಮ್ಯಾನು, ಅಸಿಸ್ಟೆಂಟ್ ಡೈರೆಕ್ಟರು, ಮತ್ತೆ ನಿಮ್ಮ ಆಂಕರು ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಯಾರು ನಿಮ್ಗೆ ಬಹಳ ಸ್ಟ್ರಿಕ್ಟ್ ಅನಿಸ್ತಾರ? ಯಾರು ಸ್ಟ್ರಿಕ್ಟ್ ಅನ್ಸಲ್ಲ, ಎಲ್ರು ಖುಷಿ ಅನಿಸ್ತಾರ, ಎಲ್ಲ ಚಲೋ ಅದಾರ. ನಿಮ್ಗೆ ಹೆಂಗ್ ಅನ್ಸುತ್ತೆ? ನಿಜ ಹೇಳಿ. ಸರಿ, ಮತ್ತೆ ನಿಮ್ಗೆ ಯಾರು ಕಾಟ ಕೊಡಲ್ಲ? ಎಲ್ಲ ನೀವು ಡೈಲಾಗ್ ಎಲ್ಲ ಹೇಗ್ ತಗೋತೀರಾ? ಒಂದೇ ಟೇಕಲ್ ಆಗುತ್ತೆ. ನೋಡ್ತೀವಿ ನಾವು ಇವ್ರು ಮೂವಿಲಿ ಹೇಗ್ ಆಕ್ಟ್ ಮಾಡಿದ್ದಾರೆ, ಏನೇನ್ ಮಾಡಿದ್ದಾರೆ ಅಂತ ಅಂದು ದಯವಿಟ್ಟು ನೋಡಿ ಎಲ್ಲಾರು. ನಿಮ್ಮಲ್ಲಿ ಯಾರು ಬಾಳ ಮಾತಾಡ್ತಾರೆ ನಿಮ್ಮ 5 ಜನದಲ್ಲಿ? ಚಿರಾನ್ ನೋಡಿ, ಇದ್ರಲ್ಲೂ ಜಗಳ ಆಡ್ತಾರೆ. ಇಷ್ಟು ಕಾಡ್ ಇರ್ತಾರೆ. ಇದ್ರ ಹಿಂಗೆ ಇವ್ರ ಮೂವಿ ಇದೇ ತರ ಕಾಮಿಡಿ ಆಗಿ ಇದೇ ತರ ನಕ್ಕೋಂತ ಮಾಡ್ತಾ ಇದಾರೆ. ಓಕೆ, ನಿಮ್ಮ ಗ್ಯಾಂಗ್ ಅಲ್ಲಿ ಇಬ್ರು ಮಿಸ್ಸಿಂಗ್. ಯಾರು ಹೇಳ್ತೀರಿ? ಇಬ್ರು ಮಿಸ್ಸಿಂಗ್ ಇದಾರೆ. ಇಬ್ರು ಹುಡುಗಿರ್ ಮಿಸ್ಸಿಂಗ್. ಅವ್ರು ಬಂದ್ಮೇಲೆ ಅವ್ರ ಜೊತೆನೂ ನಾನು ಒಂದು ಇಂಟರ್ವ್ಯೂ ತಗೋತೀನಿ. ಓಕೆ, ಥ್ಯಾಂಕ್ಸ್ ಗಾಯ್ಸ್. ಓಕೆ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.